ಧ್ರುವದಲ್ಲಿ ಕಾಲಿಟ್ಟು ಭಾರತದ ಇಸ್ರೋ ಇತಿಹಾಸ ಬರೆದಂತೆ ಚೀನಾ ಕೂಡ ಐತಿಹಾಸಿಕ ಸಾಧನೆಯೊಂದನ್ನು ಮಾಡಿದೆ. ಚಂದ್ರನ ಅಂಗಳದಿಂದ ಕಲ್ಲು ಮಣ್ಣು ತೆಗೆದುಕೊಂಡು ಚೀನಾದ ಬಾಹ್ಯಾಕಾಶ ನೌಕೆ ಯಶಸ್ವಿಯಾಗಿ ಭೂಮಿಗೆ ವಾಪಸ್ ಬಂದಿದೆ. ಚೀನಾ ಚಾಂಗ್ 6 ಬಾಹ್ಯಾಕಾಶ ನೌಕೆ ಚಂದ್ರನ ಬಳಿಗೆ ಹೋಗಿ ಮತ್ತೆ ಭೂಮಿಗೆ ಮರಳಿದೆ. ಹಾಗಂತ ಖಾಲಿ ಕೈಲಿ ಬಂದಿಲ್ಲ. ಚಂದ್ರನ ನೆಲದಿಂದ 2 ಕೆಜಿ ಕಲ್ಲು ಮಣ್ಣನ್ನ ಹೊತ್ತು ತಂದಿದೆ. ಉತ್ತರ ಚೀನಾದ ಮಂಗೋಲಿಯಾ ಸ್ವಾಯತ್ತ ಪ್ರದೇಶದಲ್ಲಿರೋ ನಿಗದಿತ ಭೂಭಾಗದಲ್ಲಿ ಬೀಜಿಂಗ್ ಸಮಯ ಮಧ್ಯಾಹ್ನ 2:07ಕ್ಕೆ ನೌಕೆ ಲ್ಯಾಂಡ್ ಆಗಿದೆ. ಚೀನಾದ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆಯ ವಿಜ್ಞಾನಿಗಳ ಈ ಸಾಧನೆಯನ್ನ ಅಧ್ಯಕ್ಷ ಶಿ ಜಿನ್ಪಿಂಗ್ ಶ್ಲಾಘಿಸಿದ್ದಾರೆ. ಕಗ್ಗತ್ತಲೆಯ ಭಾಗ ಎಂದೇ ಕರೆಯಲ್ಪಡುವ ಇದುವರೆಗೂ ಹೆಚ್ಚು ಸಂಶೋಧನೆಗಳೇ ಆಗದ ಚಂದ್ರನ ಮತ್ತೊಂದು ಬದಿಯಲ್ಲಿ ಚೀನಾ ನೌಕೆಯನ್ನ ಇಳಿಸಿ ಮಾದರಿ ಸಂಗ್ರಹಿಸಿದೆ. ಈ ಸಾಧನೆ ಮಾಡಿದ ವಿಶ್ವದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅಲ್ಲಿಂದ ತಂದ ಕಲ್ಲು ಮತ್ತು ಮಣ್ಣಿನಿಂದ ಚಂದ್ರನ ಇತಿಹಾಸ ತಿಳಿಯಬಹುದು ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಭೂಮಿಗೆ ಕಾಣದ ಚಂದ್ರನ ಭಾಗದಿಂದ ಮಾದರಿ ತಂದು ಚೀನಾ ಸಾಹಸ ಮಾಡಿದೆ. ಭೂಮಿಗೆ ಗೋಚರಿಸುವ ಭಾಗಕ್ಕೆ ಹೋಲಿಸಿದ್ರೆ ಇದು ದೂರದಲ್ಲಿದೆ. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಕುಳಿ ಮತ್ತು ಹವಾಮಾನದ ಕಾರಣಕ್ಕಾಗಿ ವಿಜ್ಞಾನಿಗಳಿಗೆ ತಾಂತ್ರಿಕವಾಗಿ ಇದು ಸವಾಲಿನ ಭಾಗವಾಗಿದೆ. ಸಂವಹನ ಮತ್ತು ಅನಿರೀಕ್ಷಿತತೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದಾಗಿ ಹಿಂದಿನ ಹಲವು ಬಾಹ್ಯಾಕಾಶ ಪರಿಶೋಧನಾ ಕಾರ್ಯಾಚರಣೆಗಳು ವಿಫಲವಾಗಿದ್ದವು. ಇದನ್ನ ಸವಾಲಾಗಿ ಸ್ವೀಕರಿಸಿದ್ದ ಇಸ್ರೋ 2023ರ ಆಗಸ್ಟ್ನಲ್ಲಿ ಇದೇ ಭಾಗದಲ್ಲಿ ಚಂದ್ರಯಾನ 3 ಮಿಷನ್ ಅನ್ನ ಯಶಸ್ವಿಯಾಗಿ ಇಳಿಸಿತ್ತು. ಭಾರತದ ಸಾಧನೆ ಇತರೆ ರಾಷ್ಟ್ರಗಳಲ್ಲಿ ಭರವಸೆ ಮೂಡಿಸಿತ್ತು. ಅದರ ಫಲವಾಗಿ ಚೀನಾದಿಂದ ಮತ್ತೊಂದು ಸಾಧನೆಯಾಗಿದೆ. ಚಾಂಗ್ 6 ನೌಕೆಯನ್ನ ಮೇ 3ರಂದು ಹೈನಾನ್ನಲ್ಲಿರೋ ವೆನ್ಚಾಂಗ್ ಬಾಹ್ಯಾಕಾಶ ಉಡಾವಣಾ ಕೇಂದ್ರದಿಂದ ಚೀನಾ ಲಾಂಚ್ ಮಾಡಿತ್ತು. ಭೂಮಿಯಿಂದ ಆಕಾಶದತ್ತ ಚಿಮ್ಮಿದ ನೌಕೆಯು ಜೂನ್ 2ರಂದು ಚಂದ್ರನ ಮೇಲೆ ಇಳಿದಿತ್ತು. ಚಂದ್ರನಿಂದ ಕಲ್ಲು ಮಣ್ಣು ಸಂಗ್ರಹಿಸಿ ಜೂನ್ 25ರಂದು ಭೂಮಿಗೆ ವಾಪಸ್ ಆಯಿತು. ಈ ಪ್ರಕ್ರಿಯೆಗೆ ನೌಕೆಯು 53 ದಿನಗಳನ್ನ ತೆಗೆದುಕೊಂಡಿತ್ತು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.